ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡಲು ನಮ್ಮ ಪ್ರತಿನಿಧಿ ಪವನ್ ಡೆಸ್ಕ್ನ ನೇರ ಸಂಪರ್ಕದಲ್ಲಿದ್ದಾರೆ. ಪವನ್, ಏನು ಬಿಡಿಎ ಎಡವಟ್ಟು ಏನು 15 ಲಕ್ಷ ಗಿಡಗಳನ್ನು ನೆಟ್ಟು ನಾಶ ಆಗಿದೆ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಏನು ಸುದ್ದಿಗಳು ಆಗ್ತಾ ಇದೆ. ಆದರೂ ಕೂಡ ಈ ಬಗ್ಗೆ ಯಾರೊಬ್ಬರು ಮಾತನಾಡ್ತಿಲ್ಲ. ಅಂದರೆ ಬಿಡಿಎ ಅಧ್ಯಕ್ಷ ಹ್ಯಾರಿಸ್ ಆಗಿರಲಿ, ಮಣಿವಣ್ಣನ್ ಆಗಿರಲಿ, ಯಾರೂ ಕೂಡ ಈ ಬಗ್ಗೆ ಮಾತನಾಡ್ತಿಲ್ಲ. ಯಾಕೆ ಏನು ಮಾತನಾಡ್ತಿಲ್ಲ ಅಂದರೆ ನಿಜವಾಗ್ಲೂ ಇಲ್ಲಿ 88 ಕೋಟಿ ಏನಾಯಿತು, ಏನು ಮಾಡಿದ್ರು ಅನ್ನುವಂತಹ ಪ್ರಶ್ನೆ ಸಾರ್ವಜನಿಕರನ್ನ ಕಾಡುವಂಥದ್ದು. ಈ ಬಗ್ಗೆ ಹೆಚ್ಚಿನ ಮಾಹಿತಿ ಏನಿದೆ? ಲಕ್ಷ್ಮಿ, ಏನು ಈ ನಾಡಪ್ರಭು ಕೆಂಪೇಗೌಡರು ಜಯಂತಿ ಎಂದು ಬಿಡಿಎ ಅವರು 15 ಲಕ್ಷ ಸಸಿಯನ್ನು ನೆಟ್ಟಿದ್ದೀವಿ, ನಾವು ಗ್ರೀನರಿ ಬೆಂಗಳೂರನ್ನು ಮಾಡ್ತಾ ಇದ್ದೀವಿ, ಹಾಗಾಗಿ 15 ಲಕ್ಷ ಸಸಿಯನ್ನು ನೆಟ್ಟಿದ್ದೀವಿ ಅಂತ ಹೇಳಿದ್ರು. ಈ ಬಗ್ಗೆ ನಾವು ಅಶ್ವವೇಗ ನ್ಯೂಸ್ ತಂಡ ಏನು ಗ್ರೌಂಡ್ ರಿಪೋರ್ಟ್ ಮಾಡಿದಾಗ ಅಲ್ಲಿ 15 ಲಕ್ಷ ಸಸಿ ನೆಟ್ಟಿದ್ದಲ್ಲದೆ ಇದು ನೆಟ್ಟಿರೋಂಥ ಸ್ವಲ್ಪ ಸಸಿಗಳು ಕೂಡ ಸುಟ್ಟು, ಅಂದರೆ ಬಿಸಿಲು ನೀರಿಲ್ಲದ ಕಾರಣಕ್ಕಾಗಿ ಸುಟ್ಟು ಕರಕಲಾಗಿದ್ದಾವೆ. ಇಲ್ಲಿ ನಾವು ಕೇಳ್ತಾ ಇರೋದು ಪ್ರಶ್ನೆ ಇಷ್ಟೇ, ನಗರಾಭಿವೃದ್ಧಿ ಸಚಿವರಾಗಿದ್ದಂಥ ಕೃಷ್ಣ ಬೈರೇಗೌಡರಾಗಿರ್ಬೋದು, ಬಿಡಿಎ ಅಧ್ಯಕ್ಷರಾಗಿರ್ತಕ್ಕಂಥ ಎನ್ ಎ ಹ್ಯಾರಿಸ್ ಆಗಿರಬಹುದು, ಅಥವಾ ಗ್ರೇಟರ್ ಬೆಂಗಳೂರು ಬಗ್ಗೆ ನಾನು ಬೆಂಗಳೂರಿನ ವಿಶ್ವಮಟ್ಟಕ್ಕೆ ನಾವು ದೊಡ್ಡ ಮಟ್ಟಕ್ಕೆ ತೋರಿಸ್ಬೇಕು ಅನ್ನೋ ಆಸೆ ಆಕಾಂಕ್ಷೆಗಳನ್ನು ಇಟ್ಕೊಂಡಿರುವಂಥ CM DK ಶಿವಕುಮಾರ್ ಅವ್ರಿಗೆ ನಾವು ನೇರವಾದ ಒಂದು ಪ್ರಶ್ನೆ ಕೇಳ್ತಾ ಇರೋದು, 15 ಲಕ್ಷ ಸಸಿಯನ್ನು ಎಲ್ಲಿ ನೆಟ್ಟಿದ್ದೀರಿ? ಮತ್ತು ನೆಟ್ಟಿರೋ ಅಂಥ ಸಸಿಗಳಿಗೆ ಏನು ಪೋಷಾಪಣೆ ಮಾಡೋಂಥ ಕೆಲಸಗಳು ಏನು ಮಾಡ್ತಾ ಇದ್ದೀರಿ? ಯಾಕೆ ಹೀಗಾಗಿದೆ? ನೀವು ನಾಡಪ್ರಭು ಏನು ಈ ಬೆಂಗಳೂರನ್ನು ಕಟ್ಟಂಥ ನಾಡಪ್ರಭು ಅವರ ಹೆಸರಲ್ಲೇ ಇಂಥ ಮಹಾದೋಖ ಮಾಡ್ತೀರಿ ಅನ್ನೋದಾದರೆ ಎಲ್ಲೋಯ್ತು ಈ ದುಡ್ಡು? 88 ಕೋಟಿ ರೂಪಾಯಿ NGOಗಳ ಮುಖಾಂತರ ನೀವು ಇಲ್ಲಿ ಸಸಿಗಳನ್ನ ನೆಟ್ಟಿದ್ದೀರಲ್ಲ, ಇದ್ರ ಪೋಷಾಪಣೆ ಮಾಡೋರು ಯಾರು? ಎಲ್ಲ ಏನು 27ನೇ ತಾರೀಕು ಫಂಕ್ಷನ್ ಆಗಿರೋದು, ಯಾವುದೋ ನಾಡಪ್ರಭು ಕೆಂಪೇಗೌಡರ ಜಯಂತಿ ಆಗಿರೋದು, ಇನ್ನೂ 20 ದಿನ ಕಳೆದಿಲ್ಲ, ಈಗ ಆಲ್ರೆಡಿ ಎಲ್ಲ ಅರ್ಧ ಸಸಿಗಳು ಸುಟ್ಟು ಹೋಗಿದ್ದಾವೆ. ಈಗಾದರೆ ಇದು ದುಡ್ಡು ಹೊಡಿಯೋದಕ್ಕಷ್ಟೇ ಮಾಡಿದ್ದಂಥ ಯೋಜನೆಯನ್ನು ಇದಕ್ಕೆ ಮಾತಾಡಬೇಕು ನೀವು. ಯಾರು CM DK ಶಿವಕುಮಾರ್ ಅವರಾಗಿರಲಿ, ಅಂದರೆ ಅವರ ಕನಸಿನ ಕೂಸಲ್ವ ಬೆಂಗಳೂರು. ನಾನು ಬೆಂಗಳೂರನ್ನ ಏನು BBMP ಇದ್ದಿದ್ದನ್ನ ಗ್ರೇಟರ್ ಬೆಂಗಳೂರಾಗಿ 5 ಪಾಲಿಕೆಗಳನ್ನಾಗಿ ಮಾಡಿ ಅದಕ್ಕೆ ಒಂದು ಆಡಳಿತ ಸುಧಾರಣೆ ತರಬೇಕು, ನನ್ನ ಡ್ರೀಮ್ ಪ್ರಾಜೆಕ್ಟ್ ಹಿಂಗಿದೆ, ಬೆಂಗಳೂರು ಹಿಂಗಿರಬೇಕು ಅನ್ನೋ ಆಲೋಚನೆ ಮಾಡ್ತಾ ಇದ್ದಾರಲ್ಲ, ಅವರು ಮೊದಲು ಮಾತಾಡಬೇಕು. ಯಾರಿಂದ ತಪ್ಪಾಗಿದೆ ಇದು? ಯಾಕಾಗಿ ತಪ್ಪಾಗಿದೆ ಇದು? ಜನರು ಕಣ್ಣಿಗೆ ಮಣ್ಣೆರ್ಚ ಅಂತ ಕೆಲಸ ಮಾಡಿದ್ದಾರೆ ಇದು. ಮತ್ತು ಬಿಡಿ ಆಯುಕ್ತರಾಗಿದ್ದಂಥವ್ರು ಗಿನ್ನಿಸ್ ದಾಖಲೆಯನ್ನು CM ಕಡೆಯಿಂದ ಇಸ್ಕೋತಾರೆ. 15 ಲಕ್ಷ ಸಸಿಯನ್ನು ನೆಟ್ಟಿದ್ದೀವಿ ನಾವು ಅಂತ ಗಿನ್ನಿಸ್ ದಾಖಲೆ ಮಾಡಿದ್ದೀವಿ ನಾವು ಅನ್ನೋ ಒಂದು ಸರ್ಟಿಫಿಕೇಟ್ನ ಇಸ್ಕೋತಾರೆ. ಆಗಿದ್ದರೆ ಇದು ಸುಳ್ಳ? ಗಿನ್ನಿಸ್ ರೆಕಾರ್ಡ್ ಕೊಟ್ಟವ್ರಂಥವ್ರು ಸುಳ್ಳ? ಅಥವಾ ಗಿನ್ನಿಸ್ ರೆಕಾರ್ಡ್ ಪತ್ರ ಇಸ್ಕೊಂಡ್ರಲ್ಲ ನೀವು, ಅವಾಗ ನಿಮಗೆ ಅನ್ನಿಸ್ತಿಲ್ವ ನಾವು 15 ಲಕ್ಷ ಸಸಿಯನ್ನು ನಾವು ನೆಟ್ಟಿಲ್ಲ, ನಾವು ಮಾಡ್ತಾ ಇದ್ದೀವಿ, ಜನರಿಗೆ ಮಹಾಮೋಸ ಮಾಡ್ತಾ ಇದ್ದೀವಿ, ಮಣ್ಣೆರುತ್ತಾ ಇದ್ದೀವಿ ಅನ್ನೋದು ಗೊತ್ತಾಗಲಿಲ್ವ? ಈಗ ನಿನ್ನೆ ದಿನ ನಾವು ಏನು ಕೃಷ್ಣ ಬೈರೇಗೌಡರನ್ನ ಮಾತಾಡಿಸಿದಾಗ ಕೃಷ್ಣ ಬೈರೇಗೌಡರು ಹೇಳ್ತಾರೆ, ಹೌದಾ ಅದಾಗಿದೆಯಾ ನೋಡೋಣ ಅಂತಂದು ಹೇಳ್ತಾರೆ. ಅಂದರೆ ಅವ್ರ ವ್ಯಾಪ್ತಿಗೆ ಬಿಡಿಎ ಬರಲ್ವಾ? ಅಂದರೆ ಅಪೂರ್ಣವಾದ ಖಾತೆಯನ್ನು ಇಟ್ಕೊಂಡು ಅವರು ಅಸಮಾಧಾನ ಆಗಿದ್ದಾರೆ. ಅದ್ರ ಜೊತೆಗೆ ಇಂಥ ಸ್ಕ್ಯಾಮ್ಗಳು ಬಂದಾಗ ಒಂದು ಕ್ರಿಯಾಶೀಲ ಮತ್ತು ಒಂದು ಪಕ್ಷಪಾತವಿಲ್ಲದೆ ಕೆಲಸ ಮಾಡುವಂಥ ಸಚಿವರು ಅನ್ನೋ ಒಂದು ಹೆಸರು ಪಡೆದಿದ್ದಾರೆ ಕೃಷ್ಣ ಬೈರೇಗೌಡರು. ಅವ್ರಿಗೂ ಮಣ್ಣೆರ್ಚ ಅಂತ ಕೆಲಸ ಆಯ್ತಾ ಇದು? ಹಾಗಿದ್ರೆ ಇದ್ರಕ್ಕೆ ಹೊಣೆ ಯಾರು ಹೊರಬೇಕು? ಬಿಡಿ ಆಯುಕ್ತರು ಹೊರಬೇಕಾ, ಬಿಡಿ ಅಧ್ಯಕ್ಷರು ಹೊರಬೇಕಾ, ನಗರಾಭಿವೃದ್ಧಿ ಸಚಿವರು ಹೊರಬೇಕಾ, ಅಥವಾ CM ಹೊರಬೇಕು? ಇದ್ರ ನಿಜವಾದ ಈ ಪಾಪದ ಕೂಸಿನ ಕರ್ತೃ ಯಾರು ಅನ್ನೋದು ತೋರಿಸ್ಬೇಕು. ಹೀಗಾಗಿ ಅಶ್ವವೇಗ ನ್ಯೂಸ್ ಚಾನಲ್ ಯಾವತ್ತೂ ಕೂಡ ನಮ್ಮ ತಂಡ ಇದನ್ನು ಸುಮ್ಮನೆ ಬಿಡಲ್ಲ. ಇದರ ಬೆನ್ನತ್ತೆ ಹತ್ತೀವಿ. ಇದ್ರನ್ನ ಈ ಮಹಾ ಮೋಸ ಮಾಡಿದವ್ರು ಯಾರು ಅವ್ರನ್ನ ನಾವು ಬೆನ್ನತ್ತಿ ಅವ್ರನ್ನ ಪತ್ತೆ ಹಚ್ಚೋವರೆಗೂ ಬಿಡೋದಿಲ್ಲ. ನಾವು ಇಲ್ಲಿಗೆ ನಾವು ಸುದ್ದಿ ಮಾಡಿ ಸುಮ್ಮನಾಗೋದಿಲ್ಲ, ಇದನ್ನು ಮುಂದುವರಿಸ್ತೀವಿ. ಇದಕ್ಕೇನು ಬೇಕೋ ಪೂರಕ ದಾಖಲೆಗಳನ್ನು ನಾವು ಹೊಂದಿಸ್ತೀವಿ ಅಂತಂದು ಹೇಳ್ತೀನಿ. ಲಕ್ಷ್ಮಿ, ಧನ್ಯವಾದ ಪವನ್ ನಿಮ್ಮೆಲ್ಲ ಮಾಹಿತಿಗಾಗಿ. ಏನು ಬಿಡಿಎ ತನ್ನ ವ್ಯಾಪ್ತಿಗೆ ಬರಲ್ಲ ಅಂತ ಹೇಳಿ ಇಲ್ಲಿ ಕೃಷ್ಣ ಬೈರೇಗೌಡರು ಹೇಳಿರುವಂಥದ್ದು. ಅಂದರೆ ನಮ್ಮ ಪ್ರತಿನಿಧಿ ಕೇಳ್ತಾರೆ ಈ ವಿಚಾರವಾಗಿ ಸಂಬಂಧಪಟ್ಟಂತೆ, ಅದಕ್ಕೆ ಬಿಡಿಎನ ಕೇಳಿ ಅಂತ ಹೇಳ್ತಾರೆ. ಇಲ್ಲಿ ಯಾರನ್ನ ಪ್ರಶ್ನೆ ಮಾಡಬೇಕು? ಬಿಡಿಎ ಅಧ್ಯಕ್ಷ ಹ್ಯಾರಿಸ್ ಕೂಡ ಈ ಬಗ್ಗೆ ಮಾತನಾಡ್ತಿಲ್ಲ, ಮಣಿವಣ್ಣನ್ ಕೂಡ ಮಾತನಾಡ್ತಿಲ್ಲ, DK ಶಿವಕುಮಾರ್ ಕೂಡ ಈ ಬಗ್ಗೆ ಏನೂ ಮಾತನಾಡ್ತಿಲ್ಲ. ಅಂದರೆ ಸತತವಾಗಿ ಇಲ್ಲಿ ನಾವು ಸುದ್ದಿಯನ್ನು ಬಿತ್ತರಿಸ್ತಾ ಇದ್ದೇವೆ, ಈ ಬಗ್ಗೆ ನಾವು ಏನು ಸಾಕಷ್ಟು ಪ್ರಶ್ನೆಯನ್ನು ಮಾಡ್ತಿದ್ದೀವಿ. ಆದರೂ ಕೂಡ ಯಾರೊಬ್ಬರೂ ಈ ಬಗ್ಗೆ ಸರಿಯಾದಂತಹ ಉತ್ತರವನ್ನು ನೀಡ್ತಾ ಇಲ್ಲ. 15 ಲಕ್ಷ ಗಿಡವನ್ನು ನೆಟ್ರ, ಏನು ಮಾಡಿದ್ರು ಇಲ್ಲಿ? 88 ಕೋಟಿ ರೂಪಾಯಿ ಹಣ ಎಲ್ಲಿ ಹೋಯ್ತು, ಯಾರ ಜೇಬಿಗೆ ಹೋಯ್ತು, ಏನು ಆಯಿತು ಅನ್ನುವಂಥದ್ದು ಇಲ್ಲಿ ಮೂಡ್ತಾ ಇರುವಂತಹ ಪ್ರಶ್ನೆ. ಯಾರನ್ನ ನಾವು ಪ್ರಶ್ನೆ ಮಾಡಬೇಕು? ಇದಕ್ಕೆ ಯಾರು ಆನ್ಸರ್ ಮಾಡಬೇಕು? ಒಬ್ಬರನ್ನ ಕೇಳಿದ್ರೆ ಇಲ್ಲ ಬಿಡಿಎನ ಕೇಳಿ ಅಂತ ಹೇಳ್ತಾರೆ. ಬಿಡಿಎ ಅಧ್ಯಕ್ಷರು ನೋಡಿದ್ರೆ ಯಾವುದೇ ಮಾತನಾಡ್ತಿಲ್ಲ. ಯಾರನ್ನ ಇಲ್ಲಿ ಪ್ರಶ್ನೆ ಮಾಡಬೇಕು?